ನಮಸ್ತೆ. ಎಲ್ಲ ದೀಪಾವಳಿ ಮುಗಿಸ್ಕೊ ಹೊರಟ್ರಿ ಏನೋ ಅಲ್ಲ. ನಾವು ಹೊರಡಕ್ಕೆ ಎದ್ದಿತ್ತು ಇದು ಹಿಂದಿನ ದಿನ. ಮಳೆ ಎಲ್ಲ ಜೋರು ಬಂದ್ಕೊಂಡಿತ್ತ, ವೆದರ್ ಎಲ್ಲ ಚೇಂಜ್ ಆಯ್ತು ಊರು ಬದಿದ್ದು. ಹಾಗೆ ವಿಡಿಯೋ ಮಾಡ್ಕೊಂಡದ್ದು ಒಂಚೂರು ಲಾಯ್ಕಿತ್ತಲ್ಲ ಕಾಮ್ಕಂದಿಳಿ. ಫುಲ್ ಅಂದರೆ ನಮ್ದು ಒಂಚೂರು ಕಾಡು ಬದಿ ಮನೆ, ಹಂಗಾಗಿ ಈ ಥರ ತೋರುತ್ತದು ನಮಗೆ. ಮೋಡ ಕಟ್ಟದ ಕಾಂಬ್ರಲ್ಲೇ ತಂಗಿರೊಟ್ಟಿಗೆಲ್ಲ ಸೇರ್ಕೊಂಡು ಬರೀ ಹಿಂಗೆ ಓಡಾಡದ್ದೆ. ಈಗ ಹೊರಡಕ್ಕೆ ಎದ್ದಲ್ಲ ಅದು ಸೀರಿದೆಲ್ಲ ಒಂಚೂರು ಫೋಟೋ ಶೂಟ್ ಮಾಡ್ಕೊಂಬಂದೇಳಿ ರೆಡಿ ಆತಿತ್ತು. ಮಳೆಗಾಡೋಕೆ ಲೈಕತ್ತೆ ಹಿಂಗೆ ಇತ್ತು ವೆದರ್ ಕಾಮ್ರಲ್ಲೇ. ಹೊರಟಾಯ್ತು. ಫಸ್ಟ್ ಟೈಮಲ್ಲ ಹಗಲಿಗೆ ಹೋಗ್ತಿದ್ದದ್ದು ಬೆಂಗಳೂರಿಗೆ, ಅದು ಕಾರಂಗಿ. ಹಂಗಾಗಿ ಫುಲ್ ಜೋಶಕ್ಕೇನ್ರಿ ಅಂದರೆ ನಮಗೆಲ್ಲ ಆಯ್ದಿದ್ದು ಇಂಗ್ಲೀಷ್ ಎಲ್ಲ ಬೊಪ್ಪು ಶುರುವಾಯ್ತು ಬಾಯಿಗೆ. ಅದ್ರಾಗೂ ಹಿಂದ್ಗಡೆ ಕೂತದ್ದು ಮಗಿನೊಟ್ಟಿಗೆ ಕೂತು ಚಿಕ್ಕಿರೋದಂತೂ ಹಾಡು ಕೇಮ್ದಲ್ಲ. ಆ ಮಗಿಗೆ ಎಂತ ಗೊತ್ತಿಲ್ಲ ಹೇಳಿ ಬಾಯಿ ಬಂದದೆಲ್ಲ ಹಾಡೋದು. ಅದು ಸ್ವಲ್ಪ ಸುಮ್ಮನಿತ್ತೆ ಅಂತ ಇಲ್ಲ, ಅದು ಮಾರ್ಕೋದೆಲ್ಲ ಸ್ವಲ್ಪ ಕಮ್ಮಿನೇ. ಚಿಕ್ಕಿ ಹಾಡೋದು ಕಂಬ್ರಲ್ಲ. ಜರ್ನಿ ಹೀಗೆ ಆಯ್ತು. ಸುಮಾರು ದೂರ ಹೋರ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ. ಈಗ ಆಯ್ತು, ಮುಂದೆ ನೋಡ್ಬೇಕು. ಘಾಟಿ ಹತ್ತಕ್ಕೆ ಮುಂಚೆ ಒಂದು ಮಳೆ ಶುರುವಾಯ್ತು ಇಲ್ಲಿ. ನಾವು ಮುಂದೆ ಹೋಗ್ದಲ್ಲ ಅನ್ಕೊಂಡದ್ದು. ಕಾಣಿ ಮಾಡೋ ಎಲ್ಲ ಹೆಂಗೆ ಕಟ್ಕೊಂಡಿತ್ತಂದೇಳಿ ಎದುರುಗಡೆ ರಸ್ತೆ ತೋರೋದಿಲ್ಲ ಆಯ್ತು ಫಸ್ಟಿಗೆ. ನಾನು ಬಾಯ್ತಕ್ಕ ಮೊಬೈಲ್ ಹಿಡ್ಕೊಂಡು ಮಳೆಗೆ ಅಂತ ಇಕ್ಕೊಂಡ್ರೆ ರೆಕಾರ್ಡ್ ಮಾಡೋಕೆ ಮರ್ತೋಯ್ತು ಮಾರ್ರೆ. ಈಗ ಸುಮಾರಿಗೆ ಮಾಡಿದ್ದೆವು. ಇನ್ನೇನು ಮಳೆ ಸ್ವಲ್ಪ ಕಮ್ಮಿ ಆದಂಗೆ ಇತ್ತು. ಇದಕ್ಕಿಂತ ಜೋರಿದ್ದಿತ್ತು ಮಳೆ ಮಾತ್ರ ಇಲ್ಲೇ. ಸುಮಾರಿಗೆ ಮಾಡೋದು. ಆ ಬದಿ ಹಿಂದೆ ಬದಿ ಮಗು ಒಂದು ಕೂಗುತ್ತಲ್ಲ, ಮೊಬೈಲ್ ಹಿಡ್ಕೊ ಕೂತ್ಕೊಂಡ್ರೆ ತಂಗಿರಲ್ಲ ಬೈತರು ಅದಕ್ಕೆ. ಎಲ್ಲಿ ಕಾಣಿ ಜನರಿಗೆಲ್ಲ ಅವಸರ ಇದ್ದದ್ದು ಹೌದು ಮಾರ್ರೆ. ಈ ಘಾಟಿ ಒಳಗೆ ಹೋಪತ್ತಿಗೂ ಓವರ್ಟೇಕೊಂಬ್ರು ಅಲ್ಲ. ಟ್ಯಾಂಕಿನ ಕಾಣ್ಕಿತ್ತು. ಆ ಬದಿಯಲ್ಲ ಈ ಬದಿಯಲ್ಲ ಹಿಂದೆ ಹೊಪ್ಪರಿಗೂ ಬಿಡೋದಿಲ್ಲ, ಮುಂದೆ ಹೊಪ್ಪರಿಗೆ ಬಿಡೋದಿಲ್ಲ ಅನ್ನೋ ಥರ ಮಾಡ್ತಿದ್ದ. ಅದು ಎಂತ ಕುಡ್ಕೊಂಡು ತಿನ್ಕೊಂಡು ಹೋಗ್ತೀನೋ ಗಾಡಿನ ದೇವರಿಗೆ ಗೊತ್ತಿತ್ತು. ನಾವು ಅವ್ನು ಹಿಂದೆ ಹೋಯ್ ಸಾಕು ಬೇಕಾಯ್ತು. ನಮಗೆ ಘಾಟಿ ಹತ್ತುತ್ತಿದ್ದ ಹೋಗ್ಲಿಕ್ಕೆ ಅದನ್ನ ಕಾಂಬಕ್ಕೆ ಹೆದ್ರಿಕಿ. ಇವ್ರು ಘಾಟಿ ಓವರ್ಟೇಕ್ ಗೊತ್ತಿರುತ್ತೇನೋ ಡ್ರೈವಿಂಗ್ ಮಾಡೋರಿಗೆಲ್ಲ. ನಮಗೆ ಅಂತ ಗೊತ್ತಿರುತ್ತೆ, ನಮಗೆ ಎದಿ ಬಾಯಿ ಬಿಡೋದು ಒಂದೇ ಗೊತ್ತಿರು. ಅವ್ರು ಕಾಣ್ತಾ ಇದ್ದಿತ್ತು ಎಷ್ಟು ದೂರ ಹೋದ್ನ ಕಾಂಬ ಹಿಂದಿದ್ದವೆಲ್ಲ ಹಾರು ಮಾಡಿ ತೆಗೆದು ನಾವು ಅವ್ರಿಗೆ ಹೋಗಿ ನೀನು ಕೈ ಮಾಡ್ಕೊ ಸುಮ್ಮನೆ ಹಿಂದೆ ಬತ್ತಿತ್ತು. ನಮಗೆ ಅಷ್ಟಪ್ಪ ಧೈರ್ಯ ಇಲ್ಲಪ್ಪ ವಾಪಸ್ಟ್. ಆದರೂ ಮಾಡ ಕಟ್ಟದ ಕಾಂಬ್ರಲ್ಲ ಅದು ವಾಪತ್ತಿಗೆ ಒಳ್ಳೆ ಇಂತಂದ್ರೆ ಹೊಸರು ಕೋಟಿ ಒಳಗೆ ಹೋದಂಗೆ ಹತ್ತು. ಮೇಲ್ಗಡೆ ಎಲ್ಲ ಒಳ್ಳೆ ತೋರತ್ತು ಮಾತ್ರ. ಅದೊಂದು ಖುಷಿ ಕಾಣಿ. ನಮ್ಮ ಘಾಟಿ ಚಂದ ಅಲ್ಲ. ಈ ಊರು ಬದಿ ಕುಂದಾಪುರ ಬದಿಯಿಂದ ಬೆಂಗಳೂರಿಗೆ ಹೊಪ್ಪರಿಗೆ ಎಲ್ಲರೂ ಕಂಡಿರ್ತಾರೈತೆ, ಎಲ್ರಿಗೂ ಗೊತ್ತಿರುತ್ತೆ ಹೆಂಗಿತ್ತಂದೀವಿ. ಹಗ್ಲಿಗೆ ಹೊಪ್ಪರಿಗೆ ಮಾತ್ರ. ನಮ್ಮ ಕಣಗೆ ರಾತ್ರಿ ತಿರುಗದರಿಗೆ ಗೊತ್ತಿರೋದಿಲ್ಲ ಇದೆಲ್ಲ. ಆರು ಲೈಕ್ ಇತ್ತಲ್ಲ ಎಂಥದೇ ಇಲ್ಲಿ. ನಂಗಂತೂ ಖುಷಿ ಆಗ್ಬೋದು ಇನ್ನೆಲ್ಲ ಕಂಡು. ಮೈ ಮೇಲೆ ಬಂದು ಕಣಿ ಬಸ್ ಲೈಕ್ ಇತ್ತು ಮಾತ್ರ. ಇದಕ್ಕಿಂಚೂರು ಹಿಂದೆ ಒಂದು ಜಲಪಾತ ಥರ ಬಂದು ಜನ ಎಲ್ಲ ನಿಂತಿರಪ್ಪ. ನಂಗಲ್ಲ ಶೂಟ್ ಮಾಡೋಕೆ ಇಲ್ಲ. ನಂಗೆ ಮುಂದೆ ಬಂದು ಕಮ್ಮತ್ತು ಇನ್ನೊಂದು ಸಿಕ್ತಾ ಅದನ್ನು ಮಾಡ್ಕೊಂಡೆ ನಾನು. ಲೈಕ್ ಇತ್ತು. ಕಾಡು ಮಧ್ಯೆ ನೀರು ಹರಿದು ಬರೋದು ಒಂಥರ ಲೈಕ್ ಇತ್ತು. ಇದೆಲ್ಲ ನಾವು ಯಾವಾಗ ಕಂಡದ್ದು ಏನೋ. ನಾನಂತೂ ಕಾಣಲೇ ಇಲ್ಲ ಬಿಡಿ. ಊರು ಬದಿ ಬೀಚ್ ಕಂಡದೇ ಬಂತು. ಇದನ್ನೆಲ್ಲ ರಾತ್ರಿ ಹೊಪ್ಪತ್ತಿಗೆ ನಮಗೆಲ್ಲಿ ಕಾಮ್ಕತ್ತು. ಲೈಕ್ ಇದು ಅಲ್ಲಿ ಕಾಣ್ಬರಲೆ ಟ್ರಾಫಿಕ್ ಜಾಮ್ ತಿಕ್ಕಾಡ್ಕೊಂತಾನೆ ಹೋದ್ದು. ಆ ದೊಡ್ಡ ಗಾಡಿ ಕಾಮ್ಕೋ ದೇವ್ರೆ. ನಮಗೆ ಬೇಕಿತ್ತ ಈ ಸೋಕಂಬಗಪ್ಪು. ಅದರಲ್ಲಿ ಜರ್ನಿ ಲೈಕ್ ಐತಿ ಎಂಥದರ ಇಲ್ಲ. ಇಲ್ಲೊಂದು ಬದಿ ಚಾಯ್ ಕೊಡುವ ಅಂದೇಳಿ ನಿಲ್ಸಿದ್ದು. ಚಾಯ್ ಸಾಯಿಲಿ ಇಲ್ಲಿ 10 ರೂಪಾಯಿ ಮ್ಯಾಗಿ 70 ರೂಪಾಯಿ ಮಾರ್ರೆ. ಆ 30ಗೂ ಸೇರಿ ಚಾರ್ಜ್ ಮಾಡ್ತಾರೆ ಎಂಥದ್ದು ಗೊತ್ತಿಲ್ಲ. 30 ವಾಪಸ್ ಕೊಡ್ಕ ಇಲ್ಲಿ ಬಿಡಿ. ಹಿಂಗೋ ಬೆಂಗಳೂರಿಗೆ ರೋಡ್ ಹಿಡುವತ್ತಿಗೆ ಕಾಮ್ರಲ್ಲ ಕತ್ಲಿ ಬಿಡ್ತು. ನಾನು ಅನ್ಕೊಂಡೆ ನಾವೊಂದು 5 ಗಂಟೆ ಒಳಗೆ ಬತ್ತೇನೋ ಅಂದೇಳಿ. ಅಲ್ಲಿ ಹೊರಟದ 11 ಗಂಟೆ ಆಯ್ತು. ಹಿಂಗೋ ತಿಳ್ಕೊಂಡು ಬೇವತ್ತೆ ಹಗಲಿಪ್ಪತ್ತಿಗೆ ಬತ್ತೆ ಅನ್ಕೊಂಡಿದ್ದು. ರಾತ್ರಿ ಬಿಡ್ತು. ಇನ್ನೇನು ಮನೆಗೆ ಹೋಗಿ ಒಂದು ಸ್ನಾನ ಮಾಡ್ಕೊ ಬಿದ್ಕೊಂಡ್ರೆ ಅಷ್ಟೇ ಮುಗೀತು. ಮತ್ತಿನ್ನು ಬೆಳಿಗ್ಗೆನೇ ಹೇಳೋದು ನಾವು. ಮಗಿನೊಂದು ಮನ್ಸ್ಕಂದೆ ಹೇಳಿ.